ಹಿಡ್ಕೋ ಗಾಡಿ ಹಾಕೊಂಡು ತಗೋ ಅಂತ ಹೇಳ್ತಾವ್ರೆ. ಮೆಚ್ಚಬೇಕಪ್ಪ ಮತ್ತೆ ಮೋದಿಯ ಜೊತೆಗೆ ನಾನು ಕಾನ್ಫಿಡೆನ್ಸ್ ನಮ್ಮ ಸ್ಕೂಲ್ ಅಂದ್ರೆ ಪ್ರತಿ ಊರಲ್ಲಿ ನಿಮ್ಮಂಥವರೆಲ್ಲ ಒಬ್ಬೊಬ್ರು ಸ್ಕೂಲಿಂದ ಇದೇನಿದ್ರು ಇದು ಕಳಪೆ ಕಾಮಗಾರಿನ ಸೂಪರ್ ಕಾಮಗಾರಿ ಏನ್ ಕಾಮಗಾರಿ ಅಂತ ನಿಮ್ಗೆ ಕೇಳ್ತಾ ಇರೋದು. ಮಾತ್ರ ಹೆಂಗ್ ಕೂಡಿಸ್ಬಿಟ್ರಿ ಹೆಂಗ್ ಬಿಟ್ಬಿಟ್ರಿ 8 ತಿಂಗಳಾದ್ಮೇಲೆ ಆಗ್ತೀರಾ ಯಾರಿಗ್ರಿ ಹೇಳ್ತೀರಾ ಯಾರಿಗ್ರಿ ಮಾತಾಡ್ತಿದ್ದೀರಾ? ನನಗ್ ಮಾತಾಡ್ಬೇಡ್ರಿ ನನಗ್ ಮಾತಾಡ್ಬೇಡ್ರಿ ನೀವು 8 ತಿಂಗಳಾದ್ಮೇಲೆ ಬಂದ್ಬಿಟ್ಟು ನೀವು ಬೆಡ್ ಹಾಕೋದಿಲ್ಲ. ಹೌದು ಮೇಡಮ್ ಮಾಡಿಲ್ಲ ಅಂತ ಒಪ್ಕೊಳ್ಳಿ. ಸುಮ್ಮನೆ ನಾನು ಇದು ಇನ್ಕಂಪ್ಲೀಟ್ ನಾನು ಆಮೇಲೆ ಬಂದು ಮಾಡ್ತೀನಿ ಈ ತರದೆಲ್ಲ ಮಾತಾಡ್ಬೇಡಿ ಅಷ್ಟೇ ಹೇಳ್ರಿ ನೀವು. ಯಾಕ್ರಿ ಸರ್ಕಾರ ರೊಕ್ಕ ಕೊಡೋದಿಲ್ವಾ? ಕಂಪ್ಲೇಂಟ್ ನಂಗೆ ಹೇಳಿದ್ರೆ ಮಾಡ್ತಾ ಇಲ್ಲ. ಸರ್ಕಾರ ರೊಕ್ಕ ನೀವೇನು ಫ್ರೀ ಮಾಡಿಲ್ಲ ಮತ್ತೆ ಹೇಳಿದ್ರೆ ಮಾಡ್ತೀವಿ ಅಂತಾರೆ ಮಾಡ್ತಾ ಇಲ್ಲ. ಪ್ರತಿಯೊಬ್ರು ಮನೆ ಹತ್ರನೇ ಹಿಂಗೆ ಮಾಡಿದಿರಂತಲ್ಲ ಮತ್ತೇನು ಊರಲ್ಲಿರೋ ಹೆಣ್ಮಕ್ಳೆಲ್ಲ ಬಂದು ಸುಳ್ಳು ಹೇಳ್ತಾರ? ಫೈನಲ್ ಯಾವಾಗ್ಲೂ ಮಾಡ್ತೀರಾ? 8 ತಿಂಗಳಾದ್ಮೇಲೆ ಫೈನಲ್ ಮಾಡ್ತೀರಿ. ಮೇಡಮ್ ಹತ್ರ ಟ್ಯಾಕ್ಟರ್ ಹತ್ರ ಹೋಗಿ ಕೇಳಿದ್ವಿ ಸರ್, ಅವ್ರು ಬರ್ಲಿಲ್ಲ. ನಾವೇ ಕೇಳಿದ್ವಿ. ನಾವು ಏನ್ ಮಾಡಿಲ್ಲ ಅಂತ ಹೇಳ್ಬೇಕು. ಸುಮ್ಮನೆ ಸುಳ್ಳು ಆಡಬಾರ್ದು. ಅಧಿಕಾರಿ ಮಾತಾಡ್ಬೇಕು. ಲ್ಯಾಂಡ್ ಅಲ್ಲಿ ಇಲ್ಲಿವರೆಗೆ 400-500 ಉದ್ದಿ ಇದೆ ಎಲ್ಲ ಕಡೆ ಕೊಟ್ಟಿದ್ದೀವಿ. ಅಲ್ಲ ಇದು ಸ್ಟ್ಯಾಂಡು ಸ್ವಲ್ಪ ಈ ಕಡೆ ಹಾಕೊಳ್ಳಿ, ಈ ಕಡೆ ಅಂತ ಹಾಕೊಳ್ಳಿ. ಯಾಕೆ ಹಾಕಿಲ್ಲ? ನೀವು ಬಂದು ಚೆಕ್ ಮಾಡಿದ್ರೆ ಮಾಡಿ ತಿಂಗಳಾಯ್ತು ಬೆಡ್ ಹಾಕಕ್ಕೆ ಬಂದಿಲ್ಲ. ಕ್ಲಿಯರ್ ಮಾಡಿದ್ದೀರಾ ಬಿಲ್ಲು? ಇಲ್ಲ ಮೇಡಮ್, ಬಿಲ್ ಕ್ಲಿಯರ್ ನಾವು ನಮ್ದು ಎಲ್ಲ ಜಾಯಿಂಟ್ ಇನ್ಸ್ಪೆಕ್ಷನ್ ಆದ್ಮೇಲೆ ಮೇಡಮ್ ನೀವೆಲ್ಲ ಅಲ್ಲೇ ಇದ್ದೀರಾ, ಹೊರದಾಗ ಇದ್ದೀರಲ್ಲ. ಮಾಡಿಸ್ತೀವಿ. ನೀರು ಯಾವಾಗ ಬಿಡ್ತಿದ್ದೀರಾ? ಅಲ್ಲಪ್ಪ ಇವಾಗ ಹಿಂಗೆ ಅಳ್ಳಾಡ್ತಿದ್ದಲ್ಲ ಟ್ಯಾಂಕ್ ಹತ್ರ ಎಲ್ಲ ಹೋಗಿದೆ ಮೇಡಮ್ ಪೈಪ್. ಮೇಡಮ್ ಕೇಳ್ತಾರೆ ಬೆಡ್ ಹಾಕ್ತಿರೋದನ್ನ ಯಾಕೆ ಬರುತ್ತೆ ಮೇಡಮ್. ಬೆಡ್ ಹಾಕಿದ್ರೆ ಕೂರಿಸ್ಬೇಕಲ್ಲ ಅಂತ ಮೇಡಮ್ ಕೇಳ್ತಾರೆ. ಸರ್ ನೀರು ಬಿಟ್ಟ ತಕ್ಷಣ ಪೈಪ್ ಎಲ್ಲ ಓಪನ್ ಆಗಿ ಸೀದಾ ಊರೊಳಗೆ ಬರುತ್ತೆ ಸರ್ ಚರಂಡಿಗೆಲ್ಲ. ಯಾವಾದ್ರೂ ಕುಡಿತೀವಿ, ಪಚ್ಚ ನೀರನ್ನಾದ್ರೂ ಕುಡಿತೀವಿ, ಯಾವ ನೀರಾದ್ರೂ ಕುಡಿತೀವಿ. ಒಂದೇ ಮಿಸ್ ಆಗಿರೋದನ್ನೆಲ್ಲ ಕರೆಕ್ಟ್ ಇಲ್ಲ ಮೇಡಮ್. ಕೆಲವೊಂದ್ ಕಡೆ ನಮ್ದು ಮೇಲ್ಗಡೆ ಇದಾವೆ ಅಲ್ಲಿ ನೀರು ಬರಲ್ಲ. ಇಲ್ಲ ನೀರು ಮಾಡಿ ಕೆಲಸ ಅಂತ ಹೇಳ್ತಿರೋದು. ನೀರು ಸೆಕೆಂಡ್ರಿ ಬರೋದು, ನೀರೆಲ್ಲ ಬಿಟ್ಟಾಗ ಬರ್ತದೆ. ಟೆಸ್ಟ್ ಮಾಡಿದ್ದೀವಿ ಮೇಡಮ್. ಫಿಲ್ಟರ್ ವಾಟರ್
ಒಂದು 10 ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇಲ್ಲ ಬೇರೆ ಊರಿಗೆ ಹೋಗ್ಬೇಕು ನೀರಿಲ್ಲ. ಬೇರೆ ಊರಿಗೆ ಕೂಡ ಕೊಟ್ಟಿದ್ದೀನಿ. ಒಂದು 10 ಟೈಮ್ಸ್ ಕೊಟ್ಟಿದ್ದೀನಿ ಮೇಡಮ್. ಒಂದು ಸಾರಿಯಿಂದ ಇಲ್ಲಿ 3 ಕಿಲೋಮೀಟರ್ ದೂರ ಹೋಗ್ಬೇಕು ಮೇಡಮ್ ನೀರು ತರಕ್ಕೆ. ಫಿಲ್ಟರ್ ನೀರು ಬೇಕಂದ್ರೆ ನಾನು ಪ್ರತಿ ಒಂದೊಂದು ಮಂತಿಗೆ ನನ್ನ ಫೋಟೋ ಇದ್ದಾವೆ. ಅವು ಗಾಡಿ ಇನ್ನೊಂದು ಸಲ ಹೋಗಕ್ಕಾಗಲ್ಲ. ಏನೋ ಹೇಳ್ತಾರೆ ಭಾರಿ ಇನ್ಸ್ಪಿರೇಷನ್ ಮಾಡ್ತಿದ್ದೀವಿ ಹೇಳ್ರಿ. ಆರೋಗ್ಯ ತಿಂಗಳಿಗೊಮ್ಮೆ 10 ಸಲ ಕಂಪ್ಲೇಂಟ್ ಕೇಳ್ಬೇಕಾಗುತ್ತೆ. ತಗೋಬರಕ್ಕೆ ಅನ್ನಂತಿ ಮತ್ತೆ ಕೊಡು ಮೇಡಮ್ ತಗೊಂಡು ನೋಡಿ. ನಮ್ಮಲ್ಲಿ 271 ರೆಡಿ ಮಾಡಿಕೊಟ್ಟದ್ದು ಇದೆ ಏ ತಮ್ಮ ನೀನು ಈ ಕಡೆ ಬಾರ್ಲಿ. ಈಗ ತುಂಗಭದ್ರಾ ಮಾತಾಡ್ತೀರಾ ಮೇಡಮ್? ಈಗ ತುಂಗಭದ್ರಾ ನೀರು ಬರ್ತಿದೆ ಏ ಸುಮ್ಮನೆ ನಿಂತ್ಕೊಳಪ್ಪ. ಅದೇ ತರ ನೀವು ಕೊಡೋದು ಅದು ಹೋಗ್ಬೇಕಂತ ಮುಂದಕ್ಕೆ ಸರ್ ನಲ್ಲಿ ಫೋಟೋ ಯಾರು ತೆಗಿತಾರೆ? ನೀವು ಆರ್ ಒ ನೀರು ಕೊಟ್ರೆ ಅವ್ರು ಅದು ಕುಡಿಯೋದಿಲ್ವಾ? ನಮ್ಮೂರ ಫಿಲ್ಟರ್ ನೀರು ಹೋಗಿ ಅದರಡಿ ಮಾಡ್ತಿಲ್ಲ, ಯೂಸ್ ಮಾಡಲಿಲ್ಲ ಅಂದ್ರೆ ಕೆಟ್ಟೋಗುತ್ತೆ. ನಂತರ ಇದು ಬ್ಲಾಕ್ ಎಲ್ಲಿ ಕುಡಿತಾ ಇಲ್ಲ, ಹಳ್ಳಿ ಜನರನ್ನೆಲ್ಲ ಸೇರ್ತಿಲ್ಲ. ಅವ್ರನ್ನ ಸೇರ್ಸೋಣ ನಡೀರಿ, ನೀವು ಹೇಳ್ರಿ ಅವರು ಹೇಳ್ರಿ, ಅವಾಗ ಗೊತ್ತಾಗುತ್ತೆ ಸತ್ಯಾಸತ್ಯ. ಸುಳ್ಳು ಹೇಳಬಾರ್ದ್ರಿ. ಎಲ್ಲ ರೆಡಿ ಮಾಡಿಸ್ರಿ. ಯಾರಿಗೆ ಗೊತ್ತಾಯ್ತಿದ್ದು? ಆ ಕಡೆ ಹೋಗೋಣ ಸ್ವಲ್ಪ ನೀನು ಜೂರಿಂದ ಬಸ್ ಆಗುತ್ತೆ. ಈಗ ಮುಂದಕ್ಕೆ ಹೋಗ್ಬೇಕು. ಆಯ್ತು ಬಾರವ ಬಾರವ. ಫೋಟೋ ತಗೊಳ್ಳೋಣ. ಸ್ವಾಗತ. ನಮ್ಮ ಮನೆಗೆ ನಮ್ಮೂರು ಪಾವಡ ತಾಲೂಕೆ ಲಕ್ಷ್ಮೀ ಬಂದಿದ್ದಾರೆ. ಚೂರು ಎತ್ತು ಒಂದೇ ಸಗರು. ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಯಾರ ದೃಷ್ಟಿ ಬೀಳದೆ ಯಾರ ದೃಷ್ಟಿ ಬೀಳ್ದಂಗೆ ಚೆನ್ನಾಗಿ ಕಾಪಾಡ್ಕೊಂಡು ಬರ್ಲಪ್ಪ ಭಗವಂತ. ನಾರಾಯಣ ಶ್ರೀಕೃಷ್ಣ ಕಾಪಾಡಪ್ಪ. ಫೋಟೋ ತೆಗಿತಾವ ಯಾರು ದೃಷ್ಟಿ ತಗೊಂಡಂಗಿರ್ಲಿ. ಬರ್ರಿ ವೇದಿಕೆ ಹತ್ರ ಬರ್ರಿ ಎಲ್ಲರೂ. ದಾರಿ ಬಿಟ್ಟು ಬರ್ರಿ, ದಾರಿ ಬಿಡ್ರಿ ಎಲ್ಲರೂ ಬರ್ರಿ. ವೇದಿಕೆ ಹತ್ರ ಬರ್ರಿ, ಹಿರಿಯರು ಮಾತಾಡ್ತಾರೆ. ಬರ್ರಿ ಬರ್ರಿ ವೇದಿಕೆ ಬರ್ರಿ, ದಾರಿ ಬಿಡಿ. ಬರ್ರಿ ಈ ಕಡೆ ಬರ್ರಿ, ಬರ್ರಿ ದಾರಿ ಬಿಡ್ರಿ. ಬರ್ರಿ ವೇದಿಕೆ ಹತ್ರ ಬರ್ರಿ.
ಸ್ವಲ್ಪ ಸೈಡ್ ಬಿಡ್ರಿ ಸೈಡ್. ಆಯ್ತೇನ್ರಿ 3 ಆಯ್ತೇನ್ರಿ. ಈ ಕಡೆ ಈ ಕಡೆ ಮೇಡಮ್ ನಮಸ್ಕಾರ ಮೇಡಮ್. ಮತ್ತೆ ಕೊಟ್ಟಿದ್ದಾರೆ. ನಂಬಿದೆ ನಿನ್ನ ನಾಗಾಭರಣ ಕರುಣಾಮಯ ನನ್ನ ಹಿಂಗೆ ಹೋಗಿದ್ದು ಚೆನ್ನಾಗಿತ್ತು. ಇಲ್ಲೇ ತೆಗೀರಿ ಇಲ್ಲೇ. ಅದೇ ಮತ್ತೆ ನಾನು ಹೇಳಿದ್ದು. ದಯವಿಟ್ಟು ಬ್ರದರ್ ಫೋಟೋ ಇಲ್ಲೇ ಹೊಡಿರಿ. ಈ ಕಡೆ ಅವ್ರು ಮಾತಾಡೋಣ ಹೆಣ್ಮಕ್ಳ ತೋರಿಸಿದ್ರೆ ಅಲ್ಲಿ ಹೋಗಿ ಎಲ್ಲ ಕೈ ಹಿಡ್ಕೋಬೇಕು. ಬರ್ರಿ 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 ಗಾಡಿ ಕೈ ಹಿಡ್ಕೋಬೇಕು. ಇಲ್ಲೇ ಗಾಡಿ ಕೊಟ್ಟು ಇಲ್ಲೇ ಐತೆ ಯಾರು ಇಲ್ಲೇ ಐತೆ ಏನಿಲ್ಲ ಬರ್ಬೇಕು.
ಎಲ್ಲಾರ ಮನಸ್ಥಿತಿ ಅದೇ. ಈ ಬಂಡೆ ಇದೆಯಲ್ಲ ಅದು ಆ ಕಡೆ ಬೇರೆ ಜಮೀನು, ಇದರಿಂದ ಆ ಕಡೆಗೆ ಅವ್ರದ್ದೇ ಜಮೀನು. ಇದೇ ರೌಂಡ್ರಲ್ಲಿ ನಮ್ಗೆ ಎಷ್ಟಾಗ್ತದೆ, ಒಂದಕ್ಕೂ ಎರಡಕ್ಕೂ ಎಲ್ಲ ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಇದೆ. ಇದಕ್ಕೆ 35 ವರ್ಷ ಹೆಜ್ಜೆ ಮಾಡಿದ್ದಾರೆ. ಪ್ರಮಾಣ ಈ ಕಡೆ ಬಾ, ಆ ಕಡೆ ಅದು ಎತ್ತೈತೆ. ಮಾತಾಡ್ರಮ್ಮ. ಇಲ್ಲ ಬರ್ರಿ ಮೇಡಮ್. ಜನ ಬನ್ನಿ. ಅದಕ್ಕೆ ಎಲ್ಲ ಜನ ಬಂದ್ರಲ್ಲ. ಹೌದು ಮೇಡಮ್. ಆಯ್ತು. ಏನ್ ಬಾರಿ ಐತಪ್ಪ ಇದು. ಇರ್ಲಿ ಬಿಡ್ರಿ. ಸಾಕ್ಬಿಟ್ಟು ಕಟ್ ಮಾಡೋದು. ಅಲ್ಲ, ಬಸವಣ್ಣ ಹೇಳ್ತಾರೆ, ದಯವಿರ್ಲಿ ಪ್ರಾಣಿ ಪಕ್ಷಿಗಳಲ್ಲಿ, ದಯವಿಲ್ಲದ ಧರ್ಮ ಯಾವುದಯ್ಯ. ದಯ ಇಲ್ದಿರೋ ಧರ್ಮ ಯಾವುದೂ ಇಲ್ಲ, ದೇವ್ರು ಮೆಚ್ಕೊಳ್ಳೋದಿಲ್ಲ. ಧರ್ಮದ ಮೂಲ ಅಂತ ಹೇಳಿದ್ರೆ ಅವನಿಗೆ ಎಲ್ಲರ ದೃಷ್ಟಿ ಆಯ್ತು.
ಬರೀ ಈ ಕಡೆ ವಾಸ ಓಪನ್ ಆಯ್ತಾ ಇವಾಗ ಮಾಡ್ಲಾ ಆಯ್ತು ನೋಡು ಇದೆ ಆಮೇಲೆ ನೋಡ್ತಾರೆ ಇದೆ ನೋಡ್ತಾರೆ ಬಿಡಿ ನಾವೀಗ ಇಂತಾರೆ ಇಂತ ಬೇಡ ನಾವ್ ಇಂತಾರೆ ನಂಬಿರೋದಿಲ್ಲಿ ನಮ್ಗೇನು ಎಲ್ಲ ಬೆಂಗಳೂರು ತುಮಕೂರು ಸೇರಿದ್ರು ನಾವು ಅಡ್ಮಿ ಸೇರಿದ್ರು ಈ ಕಡೆ ಬನ್ನಿ ಅಲ್ಲಿಗೆಲ್ಲ ದುಡ್ಡು ಹಾಕಿದ್ದೀವಿ ಮೇಡಮ್ ಬಾ ನೋಡು ಇಲ್ಲೇ ಕುತ್ಕೊಳ್ರಿ ಎಲ್ಲ ಕುತ್ಕೊಳ್ರಿ ಆ ಕಡೆ ಕುತ್ಕೊಳ್ರಿ ಎಲ್ಲ ಕುತ್ಕೊಳ್ಳಿ ಎಲ್ಲ ಕುತ್ಕೊಳ್ಳಿ ಎಲ್ಲ ಏ ಬಾಲೆ ಎಲ್ಲ ಹಂಗೆ ಕುತ್ಕೊಳ್ರಿ ಎಲ್ಲ ಅಷ್ಟೇ ಅಷ್ಟೇ ಬರ್ಬಿಡಿ ಇಲ್ಲೇ ಕುತ್ಕೊಳ್ಳಿ ಎಲ್ಲ ಕುತ್ಕೊಂಡು ನೋಡಿರಮ್ಮ ಆ ಕಡೆ ಕಾಣಲ್ಲ ನೀವು ಅವ್ರು ಯಾರು ನೀವು ಹೋಗ್ಬಿಡ್ರಿ ನಡೀರಿ ಮುಂದೆ ನಡೀರಿ ಆ ಕಡೆ ನಡೀರಿ ಮುಂದೆ ಆ ಕಡೆ ನೋಡ್ರಿ ಎಲ್ಲ ಹಲೋ ಎಲ್ಲ ಫಂಕ್ಷನ್ ಕುತ್ಕೊ ಬರ್ತೀರಿ ಕುತ್ಕೊ ನಡಿಯಮ್ಮ ಅಧ್ಯಕ್ಷ ಬನ್ನಿ ಬನ್ನಿ ಇಲ್ಲಿ ಅಧ್ಯಕ್ಷರೇ ಬನ್ನಿ ಅಧ್ಯಕ್ಷರು ಬನ್ನಿ ನೀವು ನಡೀರಾಕ ನೀವು ಅಮ್ಮ ಎಲ್ಲ ಹಂಗೆ ಕುತ್ಕೊಳ್ಳಿ ಅಲ್ಲೇ ಕುತ್ಕೊಳ್ಳಿ
ಮಹಿಳಾ ಆಯೋಗದ ಅಧ್ಯಕ್ಷೆ ಮಹಾಲಕ್ಷ್ಮಿ, ನಿಮ್ಮ ಮನೆ ಮಗಳಾಗಿ ನಿಮ್ಮ ಜೊತೆ ನಿಂತ್ಕೊಂಡಿರ್ತೀನಿ ಅಂತ ಹೇಳೋದಕ್ಕೆ ಮೊನ್ನೆದು ಎಲ್ಲ ಆದರೂ ಒಳ್ಳೆಯದಿದೆ ಆಯ್ತಾ. ಈಗ ನಮ್ಮ ಪತ್ರಿಕಾ ಜನರು ಪತ್ರಿಕಾ ವರದಿಯನ್ನು ಮಾಡಿರಲಿಲ್ಲ ಅಂದ್ರೆ, ನಾನು ಆ ಪೇಪರ್ ನೋಡಿರಲಿಲ್ಲ ಅಂತಿದ್ರೆ, ಆ ಪೇಪರ್ ತಗೊಂಡು ನಾನು ನಮ್ಮ ಟೀಮ್ ಕ್ಲಿಯರ್ ಹೇಳಿದ್ರೆ, ಇದಕ್ಕೆ ನೆನ್ನೆ ಬಿಜಾಪುರದಿಂದ ಬಂದ್ರೆ ನೆಕ್ಸ್ಟ್ ಮಾರನೇ ದಿನಾನೇ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ, ಎಲ್ಲ ಜಿಲ್ಲಾಧಿಕಾರಿ ಎಲ್ಲ ಆಫೀಸರ್ಸ್ಗೂ ಬರಕ್ಕೆ ಕೇಳಿದ್ದೀನಿ. ಎಲ್ಲರೂ ಬಂದಿದ್ದಾರೆ, ಹೆಚ್ಚಿಗೆ ಮಾತಾಡಿದೆ. ನಾನೆಲ್ಲ ನೋಡಿ ಬಂದೆ. ಯಾರು ವಯಸ್ಸು ಮಕ್ಕಳು, ಋತುಮತಿಯಾದಂಥ ಮಕ್ಕಳು, ಯಾರು ಹಾಸ್ಟೆಲಲ್ಲಿ ಓದ್ತಾ ಇರೋ ಮಕ್ಕಳು ಇಲ್ಲಿ ಬಂದು ಉಳ್ಕೊಳ್ಳೋಕ್ಕೆ ತಯಾರಿಲ್ಲ. ತಾಯಿಗಳು ಇಲ್ಲಿ ಕೊಟ್ಟಿರೋ ಹೆಣ್ಮಕ್ಳು ಯಾರು ನಿಮ್ಮ ಮನೆ ಬಂದು ಉಳ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕಂದ್ರೆ ಸ್ನಾನದ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ಬೆಟ್ಟದ ಕೆಳಗಡೆ ಏನೋ ಬಾತ್ರೂಮ್ ಮಾಡಿದಾರಂತೆ ತಳ್ಳಿ ಬರ್ತವೆ, ಬಟ್ ಯಾರು ಇಲ್ಲಿಂದ ಹೋಗಿ ಅಲ್ಲಿ ಸ್ನಾನ ಮಾಡೋಕೆ ಸಾಧ್ಯ ಇಲ್ಲ. ಮೊದಲಿಗೆ ಇದು ಇತ್ಯರ್ಥ ಹೋಟೆಲ್ ಇದೆ, ಅದು 3 ಕಡೆ ಎಲ್ಲ ಗೊರಗಟ್ಟಿ ಹಿಂಪರಣೆ ಆಗಿದೆ. ಜೂನ್ 16ಕ್ಕೆ ಸಹ ಅದು ಮೇ 14ಕ್ಕೆ ಜೂನ್ 14ಕ್ಕೆ ಮತ್ತೆ ಜಡ್ಜ್ಮೆಂಟ್ ಇದೆ. 99.9% ನಿಮ್ ಕಡೆನೆ ಆಗುತ್ತೆ. ಅದು ಬಂದಿದ್ದ ಮರು ದಿವಸನೇ ಎಲ್ಲ ಕಾಮಗಾರಿ ಚಾಲು ಆಗುತ್ತೆ. ಅದು ಒಂದ್ ಕಡೆ. ಎರಡನೇದು, ಇದು ಮೂಲಭೂತ ಸೌಕರ್ಯ ಯಾರಿಗೂ ಇಲ್ಲ ಅಂತ ಹೇಳೋಂಗಿಲ್ಲ. ನಾಳೆನೆ ಜಿಲ್ಲಾಡಳಿತದವರು ಎಲ್ಲ ಮೊಬೈಲ್ ಶೌಚಾಲಯನ ಇಲ್ಲಿ ಪ್ರತಿ ಮನೆಗೂ ನಿರ್ಮಾಣ ಮಾಡಿಕೊಡ್ಲೇಬೇಕು. ಇದನ್ನೆಲ್ಲ ಯಾವ ಹೆಣ್ಣುಮಗಳು ಸೀರೆ ಕಟ್ಕೊಂಡು ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ. ಆತರ ಅದು ನಮ್ಮ ಒಂದು ಭಾರತ ದೇಶದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ಈ ತರ ವ್ಯವಸ್ಥೆ ಇದೆ ಅಂತಂದ್ರೆ ಯಾರು ಒಪ್ಪಕ್ ಸಾಧ್ಯನೇ ಇಲ್ಲ. ನಮ್ ಬೆಳಗ್ಗೆ ಬಂದಿದೆ. ನಾನು ಮೊನ್ನೆ ಆ ನ್ಯೂಸ್ ಪೇಪರ್ ವಿಜಯವಾಣಿ ಅವರು ಕವರ್ ಮಾಡಿದ್ರು ಅನ್ಸುತ್ತೆ ಇದನ್ನು. ಆ ಪೇಪರ್ ನಾನು ನೋಡಿದ್ದೆ. ಆಕ್ಚುಲಿ ಆ ತರ ವ್ಯವಸ್ಥೆ ಬೇಡ. ನಾಳೆನೆ ಜಿಲ್ಲಾಡಳಿತ ಇದರಿಂದ ನಮ್ಮ ಪಂಚಾಯತಿ, ನಮ್ಮ ಇಒ, ತಹಸೀಲ್ದಾರ್ ಎಲ್ಲರೂ ಇದ್ದಾರೆ. ನಾನು DC ಅವ್ರಿಗೂ ಮಾತಾಡ್ತೀನಿ. ಎಲ್ಲಿವರೆಗೂ ಇದು ಇತ್ಯರ್ಥ ಆಗಲ್ವೋ ಅಲ್ಲಿವರೆಗೂ ಹೆಣ್ಮಕ್ಳಿಗೆ ಗೌರವದಿಂದ ಸ್ನಾನ ಮಾಡಿಕೊಡುವಂತ ವ್ಯವಸ್ಥೆಯನ್ನ ನೀವೆಲ್ಲ ಮಾಡ್ಕೊಡ್ಬೇಕು. ಅಧಿಕಾರಿಗಳಿಂದ, ಸರ್ಕಾರದಿಂದ ನೀವು ಮಾಡ್ಕೊಡ್ತಾರೆ. ಎರಡನೇದು, ಲೈಟ್ಗಳಿಲ್ಲ. ನಾಳೆನೆ ಲೈಟ್ಗಳು ಹಾಕ್ಸ್ಬೇಕು. ಜನರು ಮಾತು ಒಪ್ಕೋಬೇಕ, ನಿಮ್ಮ ಮಾತು ಒಪ್ಕೋಬೇಕ. ನಾನು ಊರಿಗೆ ಬಂದು ನಿಂತಾನೆ ಊರ್ನವ್ರ ಕಲ್ಯಾಣ ಕಲ್ಯಾಣ ಅಲ್ಲ, ಡೂಮ್ ಲೈಟ್ ಹಾಕ್ಸಿಲ್ಲ ಇಲ್ಲ ಅಷ್ಟೇ. ಲೈಟ್ ಇದಾವೆ, ಡೂಮ್ ಲೈಟ್ ಹಾಕಿಲ್ಲ. ಹಾಕ್ತಿವಿ ಒಂದ್ ಸ್ವಲ್ಪ ನಮ್ಗೂ ಲೈಟ್ ಹಾಕ್ಸಿಲ್ಲ. ಲೈಟ್ ಇದಾವೆ ಮೇಡಮ್ ಮಾತಾಡ್ತಾ ಉಂಟೆ. ನೋಡ್ರಿ, ಇಲ್ಲೆಲ್ಲ ಕರಡಿ ಇರೋ ಜಾಗ ಆಯ್ತಾ. ಹುಳ, ಉಟ್ರೆ, ಹಾವು ಎಲ್ಲ ಇರ್ತದೆ. ಜಮೀನ್ ಮೇಲೆ ಇತ್ಯರ್ಥ ಆಗ್ತಿದೆ. ಬಟ್ ಮೂಲಭೂತ ಸೌಕರ್ಯ ಯಾರು ಇಲ್ಲ ಅಂತ ಹೇಳೋಂಗಿಲ್ಲ. ಇಲ್ಲಿ ಬಾವಿ ಇದೆ. ಬಾವಿ ಸಾರ್ವಜನಿಕ, ಸ್ವಾರ್ಥ ಅಲ್ಲ. ಯಾವ ಜಮೀನ್ದಾರ ಇದ್ರೆ ಹಿಂದೆ ಜಾಗದಲ್ಲಿ ಬಾವಿ ಇದ್ರು ನಿಮ್ದಿಲ್ಲ, ಸಾರ್ವಜನಿಕ. ಅದು ಫಸ್ಟ್ ಆ ಬಾವಿನೆಲ್ಲ ಕ್ಲಿಯರ್ ಮಾಡಿ ಕುಡಿಯುವ ನೀರಿನ ವ್ಯವಸ್ಥೆ ಅವ್ರು ಬೇಕಾದ್ರೆ ಉಪಯೋಗ ಮಾಡ್ಕೊಳ್ಳಿ. ಯಾರು ಮುಚ್ಚಾಕಬಾರ್ದು. ನಾಳೆ ಜಮೀನ್ ಯಾರಿಗಾಗುತ್ತೆ ಅದು ಹೋಗ್ಲಿ, ನಾವಿಲ್ಲ ಅಂತ ಹೇಳಲ್ಲ. ಬಟ್ ಆದ್ರೆ ಬಾವಿ ಇಂಥವೆಲ್ಲ ಸಾರ್ವಜನಿಕ ಒಂದು ತಿಳ್ಕೋಬೇಕು. ಗೊತ್ತಾಯ್ತಾ? ಮೊದಲು ಇಲ್ಲಿ ಮತ್ತೆ ನೀರಿನ ವ್ಯವಸ್ಥೆ ಇದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ. 14ನೇ ತಾರೀಕು ಜಡ್ಜ್ಮೆಂಟ್ ಬಂದಿದ ನಂತರ ನಿಮ್ಮ ಇದ್ರೊಳಗಡೆ ಅಂಗನವಾಡಿನೂ ಆಗುತ್ತೆ. ನಿಮ್ಗೆ ಏನೇನೆಲ್ಲ ಸೌಕರ್ಯ ಬರಬೇಕು ಅದನ್ನೆಲ್ಲ ಖಂಡಿತವಾಗ್ಲೂ ಸರ್ಕಾರದಿಂದ ಮಾಡ್ತಾರೆ. ಹಕ್ಕುಪತ್ರಗಳನ್ನ ಇಮ್ಮಿಡಿಯೇಟ್ಲಿ ನಿಮಗೆ ಕೊಡುವಂತ ವ್ಯವಸ್ಥೆ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳು ಖಂಡಿತವಾಗಿಯೂ ಮಾಡ್ತಾರೆ. ಜೂನ್ 14ಕ್ಕೆ ಕೋರ್ಟಲ್ ಇದೆ, ಹೈಕೋರ್ಟ್ ಅಲ್ಲಿ ಇದೆ. ಆ ಜಡ್ಜ್ಮೆಂಟ್ ಬಂದಿದ ತಕ್ಷಣ ನಿಮಗೆ
ನಿಮ್ದು ಏನೇನಿದೆ ಎಲ್ಲವನ್ನು, ಯಾಕಂದ್ರೆ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂದ್ರೆ ನಾವು ಎಲ್ಲವನ್ನ ಫಾಲೋ ಮಾಡ್ತೀವಿ ನಾವು. ಯಾಕಂದ್ರೆ ಇವರು ನಮ್ಗೆ ರಿಪೋರ್ಟ್ ಇವ್ರು ಮಾಡೇ ನಮ್ಗೆ ರಿಪೋರ್ಟ್ ಕೊಡ್ಬೇಕ್ರಿ. ಇವ್ರು ರಿಪೋರ್ಟ್ ಕೊಟ್ಟಿದ್ದನ್ನ ನಾವು ನಮ್ಗೆ ಅಕಸ್ಮಾತ್ ಇವರು ರಿಪೋರ್ಟ್ ಕೊಡಲಿಲ್ಲ ಅಂತಂದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಘನ ಸರ್ಕಾರಕ್ಕೆ ನಾವು ಬರೆದು ಇಲ್ಲಿ ಸಮಸ್ಯೆಯನ್ನ ಫಸ್ಟ್ ನಾಳೆಯಿಂದಾನೆ ಒಂದು ನಿಮಿಷ ಬೇರೆ ಮಾತಾಡೋದು ಮೊದಲಿಗೆ ಫಸ್ಟ್ ನಾಳೆ ಎಲ್ಲರ ಮನೆ ಒಳಗಳನ್ನು ಸ್ನಾನದ್ದು ಮೊಬೈಲ್ ಶೌಚಾಲಯ ಅವ್ರಿಗೆ ಯಾವುದು ತೊಂದರೆ ಆಗ್ತದೆ ಇನ್ಸ್ಟಾಲ್ ಮಾಡ್ತಾರೆ, ಮಾಡಲೇಬೇಕು. ನಿಮ್ಮ ಮಕ್ಕಳು, ಹೆಣ್ಮಕ್ಳು, ನೀವೆಲ್ಲ ಮಹಿಳೆಯರು ಭಯ ಇಲ್ಲದೆ ನೀವು ಸ್ನಾನ ಮಾಡ್ಕೊಂಡು ಸೀರೆ ಕಟ್ಕೊಂಡು ಒಬ್ರಿಗೊಬ್ರು ಮಾಡ್ಕೊಂಡು ಮಕ್ಕಳು ಹಾಸ್ಟೆಲಿಂದ ಬಂದು ಒಂದಿನ ಆ ಥರ ವ್ಯವಸ್ಥೆ ಬೇಡ ತಾಯಿ, ಆಯ್ತಾ? ಮತ್ತಿನ್ನೇನುವ ಅಲ್ಲವಾ ನೀವು ತೀರ್ಮಾನ ಆಗ್ಬೇಕಲ್ವಾ? ಇದು ಹೆಂಗಂದ್ರೆ ಎಳ್ಕೊಂಡು ಹೋಗಕ್ಕಾಗಲ್ಲ, ಕಡ್ಡಿ ಮುಂದಾಗಬೇಕು. ಹೌದಲ್ಲ? ನಿಮ್ ದೇವ್ರು ನಿಮ್ ಜೊತೆ ಇರ್ತಾನೆ ಅನ್ನೋ ನಂಬಿಕೆ ಇರಲಿ. ಎಲ್ಲರಿಗಿಂತ ದೊಡ್ಡದು ನ್ಯಾಯಾಲಯ. ನ್ಯಾಯಾಲಯ ತೀರ್ಪು ಪ್ರಕಾರ ನಾವೆಲ್ಲ ನಡ್ಕೊಂಡು ಆಯ್ತಾ? ಇವಾಗ ನಾಳೆ ಈ ಮಟ್ಟಕ್ಕೆ ನಾಳೆ ಏನು ಶೌಚಾಲಯಗಳು ನಿಮ್ಮ ಮನೆ ಹತ್ರ ಇದೆ, ಯಾವ್ದನ್ನ ತಡೆಯೋಕ್ಕಾಗೋದಿಲ್ಲ ಆಯ್ತಾ? ಇದು ಯಾರ ಹಕ್ಕು? ಇದು ನಮ್ಮ ಬೇಸಿಕ್ ಅಂದ್ರೆ ನಮ್ದು ಮೂಲಭೂತ ಹಕ್ಕು. ಇದು ಕುಡಿಯೋ ನೀರು, ಶೌಚಾಲಯ, ತಲೆ ಮೇಲೆ ಒಂದು ಸೂರು, ಇದೆಲ್ಲ ಯಾರು ಕಿತ್ಕೊಳ್ಳೋಕೆ ಆಗುದಿಲ್ಲ. ಆ ಥರ ಏನಾದ್ರು ಮಾಡಿದ್ರೆ ಅವ್ರನ್ನ ಜೈಲಿಗೆ ಹಾಕ್ತಾರೆ, ಗೊತ್ತಾಯ್ತಾ? ದೇವರು ನಿಮ್ ಜೊತೆ ಇರ್ತಾನವ. ಒಂದು ಎಲ್ಲರಿಗೂ ಹೇಳ್ತೀನಿ ಕೇಳಿ, ನಮ್ಮ ಗೊಲ್ರಟ್ಟಿ ಹೆಣ್ಮಕ್ಳು ಎಲ್ರಿಗೂ ನಮ್ಮ ಇದು ಕೊರಟಗೆರೆಯಲ್ಲಿ ಬಿಸಾಡಹಳ್ಳಿ ಅಂತ ಒಂದು ನಿಮಗೂ ಗೊತ್ತಿರ್ಬೋದು, ಅದು ಗೊಲ್ರಟ್ಟಿನೇ. ನೀವು ಮಾಡ್ತೀರೇನೋ ನನಗೆ ಗೊತ್ತಿಲ್ಲ, ಬಾಣಂತಿಯರೆಲ್ಲ ಆದ್ರೆ ಊರಿಂದ ಹೊರಗೆ ಮಾಡ್ತೀರಾ ನೀವು? ಇನ್ನೂ ಮಾಡ್ತೀರಾ? ನೀವು ಹಂಗೆಲ್ಲ ಮಾಡಿದ್ರೆ ನಾವು ಬರೋದಿಲ್ಲವಾ? ಫಸ್ಟ್ ನೀವು ಹೆಣ್ಮಕ್ಳು ಬದಲಾಗಿ, ಗಂಡಸ್ ಮಕ್ಳು ಬದಲಾಗ್ತಾರೆ. ನಾನು ನಿಮ್ಗೆಲ್ಲ ಒಂದು ಮಾತು ಹೇಳ್ತೀನಿ ನೋಡ್ರಿ. ಭಗವಂತ ನಿಮ್ ದೇವರು ಯಾವತ್ತಾದ್ರೂ ಬಂದು ಹೇಳಿದಾನ, ಬಾರವ ಇಲ್ಲಿ ಲಕ್ಕವ ಬಾರವ, ನೀನು ಋತುಮುಖಿ ಆದ್ರೆ, ನೀನು ಹೊರಗಡೆ ಆದ್ರೆ ನೀನ್ ನನ್ನ ಹತ್ರ ದುರ್ಬಡ ಅಂತ ದೇವ್ರು ಹೇಳ್ತಾನ? ಹೇಳೋಣ? ಯಾರು ಹೇಳಿರೋದು? ನೀವು ಮಾಡ್ಕೊಂಡಿರೋದು. ದೇವ್ರಿಗೆ ಯಾವತ್ತೂ ಇದೆಲ್ಲ ಇಲ್ಲ ತಾಯಿ. ನೀನ್ ಹೆಣ್ಣುಮಗಳು ಮುಟ್ಟಾಗಿದ್ರೆ ಮನೆಯಲ್ಲೆಲ್ಲ ಸಡಗರ, ಹೌದಲ್ಲ? ಊರಿಗೆಲ್ಲ ಕರೆದು ಊಟ ಹಾಕ್ತೀವಿ. ಏನಕ್ಕೆ? ಮುಟ್ಟಾದ್ರೆ ತಾಯಿ ಪ್ರಕೃತಿ ಅಂದ್ರೆ ನಮ್ಮ ಮನುಷ್ಯ ಸಂಕುಲನ ಬೆಳೆಸ್ತಾಳೆ ಅಂತ. ಅದಕ್ಕೆ ಯಾವುದು ಮಡಿ? ಏನ್ ಮಡಿ ಐತೆ ಅದಕ್ಕೆ? ಮುಟ್ಟಿದ್ರೆ ಏನಂತೀವಿ ನಾವು? ಅವಳಿಗೆ ಬೈತೀವಿ. ಮುಟ್ಟಿದ್ರೆ ಆ ಮುಟ್ಟ ಅಂದ್ರೆ ಸರಿ ಇಲ್ಲ ಅಂತೀರ. ಯಾರು ಯಾವ ನ್ಯಾಯ ಇದು? ಸ್ವಲ್ಪ ಆಲೋಚನೆ ಮಾಡ್ಬೇಕ್ರವ ನೀವೆಲ್ಲರೂ. ಇದಿಲ್ಲ ಅಂದ್ರೆ ಏನೂ ಇಲ್ಲ. ಇದಿಲ್ಲ ಅಂದ್ರೆ ಇವರೆಲ್ಲ ಉಂಟಾ? ಇವರೆಲ್ಲ ಗಂಡಸ ಮಕ್ಕಳು